ಆಗುತ್ತೆ. ಆದರೆ ಈ ಎಮೋಷನಲ್ ಹೀಲಿಂಗು, ಇಂಡಿವಿಜುವಲ್ ಮೆಡಿಟೇಷನ್ ಇದು ಯಾರೂ ಮಾಡಲ್ಲ. ನಮಗಾಗಿ ಯಾರೂ ಮಾಡೋಕ್ಕಾಗಲ್ಲ. ನಮ್ಮ ಕರ್ಮ ನಾವೇ ಮಾಡಬೇಕು. ಹಾಗೆ ಮಾಡಿದಾಗ ನಮ್ಮ ಆತ್ಮದ ಮೇಲೆ ಇರುವ ರೆಕಾರ್ಡಿಂಗ್ ಡಿಲೀಟ್ ಆಗುತ್ತೆ, ಆ CD ಡಿಲೀಟ್ ಆಗುತ್ತೆ. ನಮ್ಮ ವರ್ತಮಾನದಲ್ಲಿ ಶುದ್ಧವಾಗಿರ್ಬೋದು, ನಮ್ಮ ಫ್ಯೂಚರ್ ಸುರಕ್ಷಿತವಾಗಿರುತ್ತೆ. ಆ CD ಡಿಲೀಟ್ ಆಗೋದಿದೆಯಲ್ಲ, ಅದೇ ಇರೋದು. ಅದೇ ನೀವು ಮಾಡಬೇಕಾಗಿರೋ ಕೆಲಸ. ಯಾವುದು ಉಳಿಬಾರ್ದು ಅಕೌಂಟ್. ಇದು ಕರ್ಮದ ಲೆಕ್ಕಾಚಾರ ಅಲ್ಲಲ್ಲಿಗೆ ಮುಗಿಬೇಕು. ಕಾರ್ಮಿಕ್ ಅಕೌಂಟ್ ಮುಗಿಯೋಕ್ಕೆ ಬಂದಿದ್ದೀನಿ ಇಲ್ಲಿಗೆ ನಾನು. ಇದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಿಬಿಟ್ಟಿದ್ರೆ ಆವಾಗ ನಾವು ಪೂಜೆ ಮಾಡುವಾಗಲಿ, ನಮಸ್ಕಾರ ಮಾಡುವಾಗಲಿ ನಾವು ಫೀಲ್ ಮಾಡ್ತೀವಿ. ಫೀಲಿಂಗಿಂದ ಮಾಡ್ತೀವಿ, ಭಕ್ತಿಯಿಂದ ಮಾಡ್ತೀವಿ, ಶ್ರದ್ಧೆಯಿಂದ ಮಾಡ್ತೀವಿ. ಆಗ ಎಲ್ಲ ಪಾಸಿಟಿವ್ ಎನರ್ಜಿ ಎಲ್ಲೆಲ್ಲಿರೋದು ನಿಮ್ಮ ಕಡೆಗೆ ನೀವು ಎಳ್ಕೊಳ್ತೀರಾ. ಇವತ್ತೆಲ್ಲ ನಾಳೆ ನಿಮಗೆ ನಿಮ್ಮ ಬಗ್ಗೆ ತೊಂದರೆ, ಪ್ರಾಬ್ಲಮ್ ಅಂತ ಇರೋರು, ಜನ್ಮಾಂತರದ ಕರ್ಮಗಳ ಮೂಲಕ ನಿಮ್ಮ ಮೇಲೆ ನೆಗೆಟಿವ್ ಫೀಲಿಂಗ್ ಇರೋರು ಕೂಡ ಎಷ್ಟೋ ಬದಲಾಗ್ಬಿಡ್ತಾರೆ. ನಿಮ್ಮ ಪಾಸಿಟಿವ್ ಥಾಟ್ ಅಷ್ಟು ಪವರ್ಫುಲ್ಲಾಗಿರುತ್ತೆ. ಜನ್ಮಾಂತರದ ಕರ್ಮಗಳು ಕಳೆದೋಗುತ್ತೆ. ಇಲ್ಲದ್ರೆ ಪುನಃ ಎಷ್ಟೋ ಜನ ಕರ್ಮ ಕಳೆದಿದ್ರೆ ಪುನಃ ಅದಕ್ಕಾಗಿ ನಾವು ಬರಬೇಕಾಗತ್ತೆ. ನಾವು ಸರಿಯಾದ ಪಾಸಿಟಿವ್ ಥಾಟ್ ಕಳಿಸದೇ ಇದ್ದರೆ, ಅವ್ರು ನೆಗೆಟಿವ್ ಯೋಚನೆ ಮಾಡಿದರೆ ಅದು ನಿಮ್ಮನ್ನು ಕೆಳಗಡೆ ಎಳೆದು ಬಿಡುತ್ತೆ.